ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ರಾಗಿ ದೋಸೆ ಹಾಗೆ ರಾಗಿ ಇಡ್ಲಿನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಿದ್ದೀನಿ. ನಾನು ಒಂದು ಪಾತ್ರೆಗೆ ಒಂದು ಬೌಲ್ನಲ್ಲಿ 3 ಬೌಲಷ್ಟು ರಾಗಿನ ತಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ತೊಳೆದು ಇಟ್ಕೊಳ್ತೀನಿ. ನೋಡಿ, ಇವಾಗ ಚೆನ್ನಾಗಿ ತೊಳೆದು ಎತ್ತಿಟ್ಕೊಂಡಿದ್ದೀನಿ. ಇದಕ್ಕೆ 1 ಬೌಲಷ್ಟು ಇಡ್ಲಿ ಅಕ್ಕಿನ ಹಾಕ್ಕೊಳ್ತೀನಿ. 1 ಸ್ಪೂನಷ್ಟು ಮೆಂತ್ಯನ ಹಾಕಿ ನೆನೆಸಿಡ್ತೀನಿ. ಇನ್ನೊಂದು ಪಾತ್ರೆಗೆ ಅದೇ ಬೌಲ್ನಲ್ಲಿ 1 ಬೌಲ್ನಷ್ಟು ಉದ್ದಿನಬೇಳೆನ ತಗೊಂಡು ನೆನೆಸಿಡ್ತೀನಿ. ಇನ್ನೊಂದು ಪಾತ್ರೆಗೆ ಹಾಕ್ಕೊಂಡು ಅದನ್ನು ಸ್ವಲ್ಪ ಚೆನ್ನಾಗಿ ತೊಳೆದು ಆನಂತರ ನೀರನ್ನ ಚೆಲ್ಲಿ ಬೇರೆ ನೀರು ಹಾಕಿ ಇಟ್ಕೊಳ್ತೀನಿ. ಇದನ್ನು ಒಂದು 4 ಗಂಟೆಯಿಂದ 5 ಗಂಟೆ ಟೈಮ್ ಅಷ್ಟಾದ್ರೂ ನೆನೆಸ್ಬೇಕು. ನಾನಿವಾಗ ಇದನ್ನು ಮುಚ್ಚಿ ಎತ್ತಿಟ್ಕೊಂಡು 5 ಗಂಟೆ ಟೈಮ್ ಆಗಿದೆ. ಇವಾಗ ನಾನು ರುಬ್ಕೊಳ್ತೀನಿ. ಇದನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಹಾಗೆಯೇ ರುಬ್ಬುವಾಗ ಸ್ವಲ್ಪ ಸ್ವಲ್ಪನೇ ನೀರನ್ನ ಸೇರಿಸ್ಕೊಳ್ತಾ ಈ ರೀತಿ ಆಗೋ ರೀತಿ ರುಬ್ಕೊಳ್ತೀನಿ. ಇನ್ನೊಂದು ಸಾರಿ ಹಾಕ್ಕೊಳ್ತೀನಿ. ನಾನು ಹಾಕಿರೋ ಕ್ವಾಂಟಿಟಿನ 3 ಸಾರಿ ರುಬ್ಕೊಳ್ತೀನಿ. ಹೆಚ್ಚಿಗೆ ಹಾಕ್ಕೊಂಡ್ರೆ ಬೇಗ ರುಬ್ಬೋಕ್ಕಾಗಲ್ಲ, ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ರುಬ್ಕೋಬೇಕು. ಸ್ವಲ್ಪ ಸ್ವಲ್ಪ ಬ್ಲೆಂಡ್ ಮಾಡ್ತಾ ಆವಾಗವಾಗ ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸಿ ರುಬ್ಬಿ ಎತ್ತಿಟ್ಕೋಬೇಕು. ತೀರಾ ತೆಳ್ಳಗೆ ಮಾಡಬಾರ್ದು. ನಾವು ಮಾಮೂಲಿ ಇಡ್ಲಿಗೆ ಯಾವ ರೀತಿ ನೀರನ್ನ ಸೇರಿಸಿರ್ತೀವೋ ಅಷ್ಟೇ ಸೇರಿಸ್ಬೇಕು. ಈ ರೀತಿ ಇನ್ನೊಂದು ಸರಿ ನಾವು ನೆನೆ ಹಾಕಿರೋಂಥ ರಾಗಿನ ಇನ್ನೊಂದು ಸರಿ ರುಬ್ಕೊಳ್ತೀನಿ. ಇವಾಗ ಇದನ್ನು ರುಬ್ಬಿ ನಾನು ಪಾತ್ರೆಗೆ ಸೇರಿಸ್ಕೊಳ್ತೀನಿ. ರುಬ್ಬಿ ಆಗಿದೆ, ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಆನಂತರ ಇವಾಗ ಉದ್ದಿನಬೇಳೆನೂ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಇದನ್ನು ಪಾತ್ರೆಗೆ ಹಾಕಿ ಸ್ವಲ್ಪ ಜಾರನ್ನ ತೊಳೆದಿರೋ ನೀರು ಹಾಕಿ ಗಟ್ಟಿ ಹದದಲ್ಲೇ ನಾನು ಎತ್ತಿಟ್ಕೊಳ್ತೀನಿ. ಇದು ಉದ್ದಿನಬೇಳೆ ಹಾಕಿರೋದ್ರಿಂದ ಚೆನ್ನಾಗಿ ಉಬ್ಬುತ್ತೆ. ಬೇಸಿಗೆ ಕಾಲ ಬೇರೆ ಆಗಿರೋದ್ರಿಂದ ಬೇಗ ಉಬ್ಬುತ್ತೆ. ಒಂದು ದೊಡ್ಡ ಪಾತ್ರೆಗೆ ಹಾಕಿಟ್ರೆ ಪರವಾಗಿಲ್ಲ, ಇಲ್ಲಾಂದರೆ ಹೊರಗಡೆಗೆಲ್ಲ ಚೆಲ್ಲುತ್ತೆ. ನೋಡಿ, ಇಷ್ಟು ಗಟ್ಟಿ ಹದದಲ್ಲಿ ನಾನು ರುಬ್ಕೊಂಡಿದ್ದೀನಿ. ರುಬ್ಬಿ ಇವಾಗ ಮುಚ್ಚಿ ಎತ್ತಿಟ್ಕೊಳ್ತೀನಿ. ಇದಕ್ಕೆ ಉಪ್ಪನ್ನು ಸೇರಿಸೋದಿಲ್ಲ. ಇವಾಗ ನಾವು ಇಡ್ಲಿಗೆ ರೆಡಿ ಮಾಡುವಾಗ ಇಡ್ಲಿ ಪಾತ್ರೆಗೆ ಹಾಕುವಾಗ ನಾನು ಇದಕ್ಕೆ ಸಾಲ್ಟನ್ನ ಸೇರಿಸ್ಕೊಳ್ತೀನಿ. ಇವಾಗ ಮುಚ್ಚಿ ಎತ್ತಿಟ್ಟಿದ್ದೆ. ಬೆಳಗ್ಗೆಗೆ ನೋಡಿ ಇಷ್ಟು ಉಬ್ಬಿದೆ. ಹೊರಗಡೆಗೆ ಕೆಳಗಡೆಗೆ ಒಂದು ತಟ್ಟೆ ಇಟ್ಟಿದ್ದೆ, ಅದಕ್ಕೆಲ್ಲ ಚೆಲ್ಲಿದೆ. ಇದನ್ನು ಚೆನ್ನಾಗಿ ಸೋಟಾಡ್ಕೊಳ್ತೀನಿ. ಆನಂತರ ನಾನು ಇದಕ್ಕೆ ಸಾಲ್ಟನ್ನ ಸೇರಿಸಿದ್ದೀನಿ. ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟನ್ನ ಸೇರಿಸಿದ್ದೀನಿ. ಇಡ್ಲಿ ಪಾತ್ರೆ ಇಟ್ಟು ಅದಕ್ಕೆ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ಹಾಕ್ಕೊಂಡಿದ್ದೀನಿ. ಹುಣಸೆಹಣ್ಣು ಹಾಕೋದ್ರಿಂದ ಪಾತ್ರೆ ಕರೆ ಆಗೋದಿಲ್ಲ, ಬೇಗ ತೊಳಿಬೋದು. ಹಾಗಾಗಿ ಹುಣಸೆಹಣ್ಣು ಹಾಕೋಬೇಕು. ನೋಡಿ, ಎಣ್ಣೆನ ನಾನು ಎಲ್ಲ ಕಡೆ ಹಚ್ಚಿದ್ದೀನಿ. ಇದಕ್ಕೆ ಇಡ್ಲಿ ಅಂಟ್ಕೋಬಾರ್ದು ಅನ್ನೋದಕ್ಕೋಸ್ಕರ ಎಣ್ಣೆನ ಹಾಕಿದ್ದೀನಿ. ಇದಕ್ಕೆ ಬಿಳಿ ಬಟ್ಟೆನ ಹಾಕ್ಕೊಂಡು ಅದ್ರ ಮೇಲೆ ಇಡ್ಲಿ ಹಾಕೂ ಮಾಡ್ಬೋದು. ನಾನು ಅಡುಗೆ ಎಣ್ಣೆನ ಸವರಿದ್ದೀನಿ. ಅದ್ರ ಮೇಲೆ ಇಡ್ಲಿನ ಹಾಕಿ ಈ ರೀತಿ ಸ್ವಲ್ಪ ಸ್ವಲ್ಪನೇ ಹಾಕಿದ್ರೂ ಪರವಾಗಿಲ್ಲ, ಚೆನ್ನಾಗಿ ಉಬ್ಬುತ್ತೆ. ಈ ರೀತಿ ಇಡ್ಲಿ ತಟ್ಟೆಗೆ ಇಡ್ಲಿನ ಹಾಕ್ಕೊಂಡು ಬೇಯಿಸ್ಕೊಳ್ತೀನಿ. ನೋಡಿ, ಒಂದು 10ರಿಂದ 15 ನಿಮಿಷದೊಳಗಡೆ ಈ ರೀತಿ ನೋಡಿದಾಗ ಕೈಗೆ ಅಂಟಬಾರ್ದು. ಇವಾಗ ಇಡ್ಲಿ ಬೆಂದಿದೆ. ಇವಾಗ ತೆಗೆದು ಒಂದು 2-3 ನಿಮಿಷ ಬಿಡಬೇಕು. ತಕ್ಷಣ ತೆಗಿಬಾರ್ದು, ಇಲ್ಲಾಂದರೆ ಪಾತ್ರೆಗೆ ಅಂಟ್ಕೊಳ್ಳುತ್ತೆ. ಹಾಗಾಗಿ ಒಂದು 2-3 ನಿಮಿಷ ಬಿಟ್ಟು
ನಾವು ಅದನ್ನು ಎಡ್ಕೋಬೇಕು ಇಡ್ಲಿನ. ನಾನು ಅದೇ ಪಾತ್ರೆಗೆ ಇನ್ನೊಂದು ಸರಿ ಇಡೋದ್ರಿಂದ ಇನ್ನೊಂದು 2 ಲೋಟ ನೀರು ಹಾಕಿ ನೀರನ್ನು ಕುದಿಯೋಕ್ಕೆ ಇಟ್ಟಿದ್ದೀನಿ. ನೋಡಿ, ಒಂದು 2-3 ನಿಮಿಷ ಆದಮೇಲೆ ತೆಗೆದ್ರೆ ನೀಟಾಗಿ ಇಡ್ಲಿ ಬರುತ್ತೆ. ನಾನೆಲ್ಲನೂ ಅದೇ ಇದರಲ್ಲಿ ತೆಗಿತೀನಿ. ಒಂದು ಸ್ಪೂನಿಂದ ಈ ರೀತಿ ಮಾಡಿ ತೆಗಿಬೇಕು. ಚೆನ್ನಾಗಿ ಉಬ್ಬಿ ಬಂದಿದೆ ಇಡ್ಲಿ, ಹಾಗೆ ಮೆತ್ತಗೆ ಚೆನ್ನಾಗಿದೆ. ಒಂದ್ಸರಿ ಟ್ರೈ ಮಾಡಿ ನೋಡಿ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದು. ನೋಡಿ, ಈ ರೀತಿ ಸ್ಪಾಂಜ್ ಥರ ಬಂದಿದೆ. ಈ ರೀತಿ ತೆಗೆದ ನಂತರ ಇನ್ನೊಂದು ಸರಿ ಎಣ್ಣೆ ಹಚ್ಚೋ ಅವಶ್ಯಕತೆ ಇಲ್ಲ. ಮೊದಲೇ ಹಚ್ಚಿರೋದ್ರಿಂದ ಸಂಪಳನ ಹಾಕಿ ಅಂತಂದರೆ ಹಿಟ್ಟನ್ನು ಹಾಕಿ ಇನ್ನೊಂದು ಸಾರಿಗೆ ಇಟ್ಕೊಳ್ತೀನಿ. ಇವಾಗ ನಾನು ದೋಸೆ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಈ ಹಿಟ್ಟಿಗೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡಿದ್ದೀನಿ. ಅಂದರೆ ಇಡ್ಲಿಗೆ ಸ್ವಲ್ಪ ಗಟ್ಟಿಗಿರಬೇಕು, ದೋಸೆಗೆ ಸ್ವಲ್ಪ ತೆಳುವಾಗಬೇಕು. ಹಾಗೆ ಸ್ವಲ್ಪ ಒಂದು ಟೀ ಲೋಟದಲ್ಲಿ ಒಂದು ಅರ್ಧ ಲೋಟದಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ. ಈ ರೀತಿ ದೋಸೆನೂ ರೆಡಿಯಾಗುತ್ತೆ. ತುಂಬ ಚೆನ್ನಾಗಿರುತ್ತೆ ರುಚಿನೂ. ಕಾಯಿ ಚಟ್ನಿ ಜೊತೆಗೆ ಅಥವಾ ಸಾಂಬಾರುಗಳ ಜೊತೆ ಚೆನ್ನಾಗಿರುತ್ತೆ.